ಅಲ್ಲಿ ಸ್ಥಿತಿ ನಮಗೆ ಬಿದ್ದಿಲ್ಲ. ನಾವು ಯಾರೋ ಸಿಡಿ ಮಾಡಂತ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರಲ್ಲ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲೋ ಒಂದು ಕಡೆ ಈ ಸದನ ಬಡವರ ಪರವಾಗಿ, ರೈತರ ಪರವಾಗಿ, ಈ ರಾಜ್ಯದಲ್ಲಿದ್ದಂತ ಅಭಿವೃದ್ಧಿ ಪರವಾಗಿ ಇವತ್ತು ಚಿಂತನೆ ಆಗಬೇಕಾಗಿದೆ. ಬಜೆಟ್ ಅಲ್ಲಿ ಹಣವನ್ನು ಕೊಟ್ಟು ಇವತ್ತು ಸಾಕಷ್ಟು ಜನರಿಗೆ ಇವತ್ತು ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇವತ್ತು ನುಕ್ಸಾನಲ್ಲಿ ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಕೆಲಸಗಳು ನಿಂತು ಹೋಗಿದಾವ. ನೀರಾವರಿ ಯೋಜನೆಗಳು ನಡೀತಾ ಇಲ್ಲ, ರಸ್ತೆಗಳು ನಡೀತಾ ಇಲ್ಲ, ಯಾವುದನ್ನು ಪ್ರೋಗ್ರೆಸ್ ರಿಪೋರ್ಟ್ ಜೀರೋ ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಏನ್ ಚರ್ಚೆ ಮಾಡಬೇಕಾಗಿದನೋ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಸದನ ನಡೆಸುವಂತ ಟೈಮಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ ದುರ್ದೈವ ನೋಡ್ರಿ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತದೆ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ. ಇದಕ್ಕೋಸ್ಕರವಾಗಿ ನಾವು ಸದನಕ್ಕೆ ಹೋಗ್ಬೇಕಾ? ಹಂಗಾಗಿ ಇವತ್ತು ನಾನು ಹೇಳೋದಿಷ್ಟೇ, ಯಾರು ಇದನ್ನ ಏನು ಸಿಡಿಗಳನ್ನ ಫ್ಯಾಕ್ಟರಿ ಮಾಡಿದಾರ ಅನ್ನೋ ವಿಚಾರವನ್ನು ತಾವೇನು ಕೇಳ್ತಾ ಇದ್ರು ಅದರ ಪತ್ತೆ ಹಚ್ಚಿರಲ್ಲ. ಇವತ್ತು ನಾನು ಯಾರ ಮೇಲೆ ಆರೋಪಣೆ ಮಾಡಕ್ ಹೋಗಲ್ಲ. ಇವತ್ತು ಯಾರು ಇದನ್ನ ಮೂಲ ಯಾರು, ಇವತ್ತು ಮೂಲ ಯಾರು ಅನ್ನೋದು ಯಾರು ಕಂಡುಹಿಡಬೇಕು? ಗೃಹ ಮಂತ್ರಿಗಳು ಕಂಡುಹಿಡಬೇಕು, ಮುಖ್ಯಮಂತ್ರಿಗಳು ಕಂಡುಹಿಡಬೇಕು. ನಿಮ್ಮಿಬ್ಬರಿಗೆ ಆಗಲ್ಲ, ಮುಖ್ಯಮಂತ್ರಿಗಳು ಕಂಡುಹಿಡಿಯಕ್ಕಾಗಲ್ಲ, ಗೃಹ ಮಂತ್ರಿಗಳಿಗೆ ಕಂಡುಹಿಡಿಯಕ್ಕಾಗಲ್ಲ ಅಂದ್ರೆ ಸಿಬಿಐ ಕೊಡ್ರಲ್ಲ ಸರ್. ಈ ಕದ್ದಾಲಿಕೆ ವಿಚಾರ ಏನು ಹೊಸದೇನಲ್ಲ. ಇವತ್ತು ಆಡಳಿತ ಪಕ್ಷದಲ್ಲಿದ್ದಂತವರು ಅನೇಕ ಮಂದಿ, ಅಂದ್ರೆ ಎಲ್ಲಾ ಪಕ್ಷಗಳು ಹಂಗಲ್ಲ, ಕೆಲವು ಮಂದಿ ಏನಾಗಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ರೀತಿ ಫೋನ್ ಕದ್ದಾಲಿಕೆ ಮಾಡದಂತ ವಿಚಾರಗಳು ಅನೇಕ ಉದಾಹರಣೆಗಳು ಇದಾವ. ಇವತ್ತು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಮಾಡಿರೋದು ಸತ್ಯ ಇದೆ. ಯಾಕಂದ್ರೆ ಕೇವಲ ವಿರೋಧ ಪಕ್ಷದ ನಾಯಕರದೊಂದೇ ಅವರು ಈ ಫೋನ್ ಕದ್ದಾಲಿಕೆ ಮಾಡ್ತಾ ಇಲ್ಲ. ಆಡಳಿತ ಪಕ್ಷದಲ್ಲಿದ್ದಂತ ಎಲ್ಲ ಮಂತ್ರಿಗಳು ಕೂಡ ಫೋನ್ ಕದ್ದಾಲಿಕೆ ಮಾಡ್ತಾ ಇದಾರ. ಯಾರ್ಯಾರು ಏನೇನು ಮಾತಾಡ್ತಾ ಇದಾರ, ಯಾರು ಏನು ನಮ್ಮನ್ನ ಕುರ್ಜಿ ಯಾವ ರೀತಿ ಭದ್ರತೆ ಉಳಿಸ್ಕೋಬೇಕಂತೇಳಿ ಏನೇನು ಮಾಡ್ಬೇಕನ್ನಂಥದ್ದು ಈ ಸರ್ಕಾರದಲ್ಲಿಂದ ಆಡಳಿತ ಪಕ್ಷದಲ್ಲಿದ್ದ ಎಲ್ಲ ಮಂತ್ರಿಗಳ ಮೇಲೆ ಫೋನ್ ಕದ್ದಾಲಿಕೆ ಕೂಡ ನಡೀತಾ ಇದೆ. ಇವತ್ತು ಗಂಭೀರವಾದಂತ ಆರೋಪಣೆ ಮಾಡಂತ ಟೈಮಲ್ಲಿ ರಾಜಣ್ಣವರು ಒಪ್ಕೊಂಡಿದ್ದಾರೆ. ನಾನು ವಿರೋಧ ಪಕ್ಷದಲ್ಲಿದ್ದ ಮಾತಾಡ್ತಾ ಇಲ್ಲ. ಅವ್ರ ಪಕ್ಷದಲ್ಲಿದ್ದಂತರು ಕೆಲವು ಮಂದಿ ಅವ್ರ ಷಡ್ಯಂತ್ರದಿಂದ ಈ ಹನಿ ಟ್ರ್ಯಾಪ್ದಲ್ಲಿ ಸಿಗಿಸಬೇಕು ಅನ್ನೋ ವಿಚಾರವನ್ನು ನಾನು ಹೇಳ್ತಾರೆ. ಅವರು ಸ್ವಪಕ್ಷದವ್ರೆ, ಅವ್ರ ಕಾಂಗ್ರೆಸ್ ನಾಯಕರು ರಾಜಣ್ಣವ್ರು ಕೂಡ ಹೇಳಿದ್ರೆ ಇನ್ನ ಬಹಳಷ್ಟು ಮಂದಿ ಕೂಡ ಹೇಳ್ತಾ ಇದ್ದಾರೆ ಸರ್. ಈಗ ಹಂಗಾಗಿ ನನ್ನ ಕಳಕಳಿ ಇಷ್ಟೇ, ಇದ್ರ ಎಲ್ಲ ಒಂದು ಕಡೆ ಕೊನೆಗಾಣಿಸ್ಬೇಕಂದ್ರೆ ಯಾರು ತಪ್ಪಿದ ಸರ್ ಅಂತ ಎಂಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂದ ತಕ್ಷಣ ಈ ರೀತಿ ಎಲ್ಲ ಒಂದು ಕಡೆ ಗಂಭೀರವಾದಂತಹ ಆರೋಪಣೆ ಮಾಡಿದ ತಕ್ಷಣನೇ ಯಾರ್ಯಾರ ಮೇಲೆ ಬಂದೂಕಿಟ್ಟು ಸುಡೋದ್ರಿಂದ ಯಾರಿಗೆ ನಷ್ಟ ಆಗುತ್ತೆ. ಸದನದ ಗೌರವವನ್ನು ಕಾಪಾಡಬೇಕು. ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಕಳಂಕ ಅಂದ್ರೆ ಒಂದು ರೀತಿ ರಾಜಕಾರಣಿಗಳಿಗೆ ಒಂದು ರೀತಿ ಪಿಚಾಚಿ ತರ ಇವತ್ತು ಬೆನ್ನತ್ತಿದೆ. ಇವತ್ತು ಒಂದು ಕಡೆ ಸದನದಲ್ಲಿ ನಾವು ಅತಿ ಗೌರವದಿಂದ ಈ ಸದನವನ್ನು ನಾವು ನೋಡ್ತೀವಿ. ಸದನದಲ್ಲಿ ಮೇಲ್ಮನೆ ಆಗಿರ್ಬೋದು, ಕೆಳಗಡೆ ವಿಧಾನಸಭೆಯಲ್ಲಿ ಆಗಿರ್ಬೋದು, ಕೆಲವೊಂದು ಚರ್ಚೆಗಳಾಗಂತ ಟೈಮಲ್ಲಿ ಗಂಭೀರವಾದಂತ ಅದರದೇ ಆದಂತ ಇತಿಹಾಸವನ್ನು ಉಳಿರುವಂತ ಇವತ್ತು ನಮ್ಮ ಸದನ ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗಂತ ಟೈಮಲ್ಲಿ ಬಹುಶಃ ರಾಜಕಾರಣಿಗಳು ಹೆಂಗಿರಬೇಕು, ಯಾವ ರೀತಿಯಲ್ಲಿ ಸ್ವಚ್ಛತೆಯಿಂದ ರಾಜಕಾರಣಿಗಳು ಇರಬೇಕು ಅನ್ನೋ ವಿಚಾರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹಾಗಾಗಿ ನಾನು ಈ ಸರ್ಕಾರನ ಏನ್ ಕೇಳ್ತೀನಿ ಅಂದ್ರೆ, ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಒಬ್ಬ ಸಚಿವರು, ಸಹಕಾರಿ ಸಚಿವರು ಎಲ್ಲೋ ಒಂದು ಕಡೆ ಗಂಭೀರವಾದಂತ ಆರೋಪಣೆ ಬಂದಂತ ಟೈಮಲ್ಲಿ ಅವ್ರು ಸದನದಲ್ಲೇ ಅವರು ಒಪ್ಕೊಂತಾರೆ, ಹೌದು ಅನ್ನೋಂಥ ಮಾತನ್ನು ಕೂಡ ಒಪ್ಕೊಂತಾರೆ. ಆ ಸದನದಲ್ಲಿ ಒಪ್ಕೊಂಡ ನಂತರ ಎಲ್ಲೋ ಒಂದು ಕಡೆ ಅವರು ಆರೋಪಣೆ ಮಾಡ್ತಾರೆ, ನನ್ನ ಮೇಲೆ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ, ಈ ರೀತಿ ಹನಿ ಟ್ರ್ಯಾಪ್ ಮಾಡಂತ ಕೆಲವು ಮಂದಿ ನನ್ನ ಕಡೆ ಬಂದಿದ್ರು, ಅವರು ನನ್ನ ಹತ್ರ ಚರ್ಚೆ ಮಾಡಿದ್ರು, ಆಮೇಲೆ ಅವ್ರು ಸಿಕ್ಕಿದ್ರು, ಅವ್ರನ್ನ ನಾವು ಹಿಡ್ಕೊಂಡು ಎಂಕ್ವೈರಿ ಮಾಡಿದಂತ ಟೈಮಲ್ಲಿ ಕೆಲವು ಹೆಸರುಗಳು ಬಹಿರಂಗವಾಗಿ ಹೇಳಿದ್ರು ಅನ್ನಂತ ವಿಚಾರ ಅಲ್ಲಿ ಸಹಕಾರಿ ಸಚಿವರಾದಂತಹ ಸನ್ಮಾನ್ಯ ರಾಜಣ್ಣವರು ಹೇಳಿದ ನಂತರ ಅಲ್ಲಿ ಗಂಭೀರವಾಗಿ ತಗೋಬೇಕಾಗುತ್ತೆ ಅನ್ನೋ ಕಾರಣದಿಂದ ಸದನದಲ್ಲಿ ಅದಕ್ಕೆ ಮುಂದುವರೆದು ಏನಂತಂದ್ರು, ಇಲ್ಲ ಕೇವಲ ನನ್ನ ಮೇಲೆ ಒಬ್ಬನೇ ಮೇಲೆ ಅಲ್ಲ, ಕೇವಲ ಇನ್ನು 48 ಮಂದಿ ಹಿರಿಯ ನಾಯಕರ ಮೇಲೆ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಮಾಡಿದೆ ಅನ್ನಂತ ವಿಚಾರವನ್ನು ಅವರು ಉಲ್ಲೇಖನ ಮಾಡಿದಂತ ಟೈಮಲ್ಲಿ ಅವತ್ತು ನಾವು ವಿರೋಧ ಪಕ್ಷದಲ್ಲಿದ್ದಂಥವ್ರು ನಾವೆಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿರೋಧ ಪಕ್ಷದಲ್ಲಿ ಇರೋ ಕಾರಣ
ನಾವು ಎಲ್ಲೋ ಒಂದು ಕಡೆ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿದ್ದಂಥ ಎಲ್ಲ ಶಾಸಕರನ್ನ ಅವರು ಸಸ್ಪೆಂಡ್ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಅಂದ್ರೆ ಅನೇಕ ಉದಾಹರಣೆಗಳನ್ನು ನೋಡಿದಂತ ಟೈಮಲ್ಲಿ ಅವರು ಸ್ಪೀಕರ್ ಅನ್ನು ಮನಸ್ಸು ಮಾಡಿದ್ರೆ ಅವರೆಲ್ಲ ಒಂದು ಕಡೆ ಮುಂದಾಳತ್ವವನ್ನು ತಗೊಂಡು ಎಲ್ಲರನ್ನ ಸಮಜಾಯಿಸಿ, ಯಾಕಂದ್ರೆ ಸದನದಲ್ಲಿ ಒಂದ್ಸಲ ಸಭಾಧ್ಯಕ್ಷರಿಗೆ ಎಷ್ಟು ಅಂದ್ರೆಗಿನ ಅವ್ರಿಗೆ ಇದ್ದಂತ ಅಧಿಕಾರ ಅಂದ್ರೆಗಿನ ಅವ್ರಿಗೆ ಕರೆದು ಚರ್ಚೆ ಮಾಡಿ ಬೇಕಾದ್ರೆ ಇದು ತಪ್ಪಾಗಿದೆ ಇದು ತಪ್ಪಾಗಿಲ್ಲ ಅನ್ನಂತ ರೀತಿಯಲ್ಲಿ ಎಲ್ಲರಿಗೂ ಸಮಾಧಾನ ಪಡಿಸಬಹುದಾಯಿತು. ಅರಾತುರಿಯಲ್ಲಿ ಇವತ್ತು ಎಲ್ಲಾ ಸದಸ್ಯರನ್ನ ಶಾಸಕರನ್ನೆಲ್ಲರೂ ಕೂಡ ಹೊರಗಡೆ ಹಾಕಿರುವಂತದ್ದು ಎಲ್ಲರಿಗೂ ಕೂಡ ಇವತ್ತು ಎಲ್ಲ ಒಂದು ಕಡೆ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರ ಅನ್ನೋಂಥದ್ದು ಆರೋಪಣೆ. ಇವತ್ತು ಸ್ಪೀಕರ್ನ ಅಂದ್ರೆ ಸ್ಪೀಕರ್ ಅನ್ನೋದಕ್ಕಿಂತ ಅವರು ಹೆಸರುಕ್ಕಲ್ಲ ಆ ಸ್ಥಾನಕ್ಕೆ ಅಗೌರವ ಮಾಡಂತ ಕೆಲಸ ಇವತ್ತಿನ ಸ್ಪೀಕರ್ ಆದಂತ ನಮ್ಮ ಯುಟಿ ಖಾದರ್ ಮಾಡಿದ್ದಾರೆ. ಹಂಗಾಗಿ ನಾನು ಇವತ್ತು ನಿಮ್ಮ ನೀವು ಹೇಳಿದಂತ ಮಾತನ್ನು ಒಂದು ಕಡೆ ಏನ್ ಹೇಳ್ತೀರಿ, ನಿಮ್ಮ ಸಚಿವರು ಈ ರೀತಿ ಹನಿ ಟ್ರ್ಯಾಪಿಂಗ್ ಬಗ್ಗೆ ವಿಚಾರಣೆ ಮಾಡಿದಂತ ಟೈಮಲ್ಲಿ ಇನ್ನ 48 ಮಂದಿ ಹಿರಿಯ ನಾಯಕರು ಶಾಸಕರ ಮೇಲೆ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ ಅಂತ ತಾವು ಸದನದಲ್ಲಿ ಒಪ್ಕೊಂಡಂತ ಟೈಮಲ್ಲಿ ಅವತ್ತು ನಮ್ಮ ಶಾಸಕರೆಲ್ಲ ಕೂಡ ಹೋರಾಟ ಮಾಡಿದಂತ ಟೈಮಲ್ಲಿ ಅವರೆಲ್ಲರೂ ಕೂಡ ತಾವು 6 ತಿಂಗಳು 8 ತಿಂಗಳು ಅವ್ರನ್ನ ಸಭೆಯಿಂದ ಬಹಿಷ್ಕಾರವನ್ನು ಮಾಡೋದ ಮೂಲಕ ಇನ್ನ ನೀವು ಇವತ್ತು ಮನಸ್ಸು ಮಾಡಿದ್ರೆ ಒಂದು ಕಡೆ ಏನ್ ಹೇಳ್ತೀರಿ, ರಾಜಣ್ಣವ್ರು ಮಾತಾಡಂತ ಟೈಮಲ್ಲಿ ಗೃಹ ಮಂತ್ರಿಗಳು ಹೇಳ್ತಾರೆ ನಾನು ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇದ್ದೀನಿ, ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತೀರಿ. ತನಿಖೆಯಲ್ಲಿ ಕೂಡ ಪ್ರಾರಂಭ ಆಗಿಲ್ಲ. ಇವತ್ತು ತನಿಖೆ ಆಗ್ಬೇಕನ್ನಂತ ಟೈಮಲ್ಲಿ ಇವತ್ತು ಏನು ರಾಗ ಏನು ಬದಲು ಮಾಡ್ತಾ ಇದ್ರಿ. ಒಂದು ಕಡೆ ಕಂಪ್ಲೇಂಟ್ ರಾಜಣ್ಣವ್ರು ಕೊಟ್ಟೆ ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೇವೆ, ಸದನದಲ್ಲಿ ಏನ್ ಹೇಳ್ತಾರ ತಕ್ಷಣ ನಾವು ಕಂಪ್ಲೇಂಟ್ ಅನ್ನು ಫೈಲ್ ಮಾಡ್ತೀವಿ, ಎಂಕ್ವೈರಿ ಪ್ರಾರಂಭ ಮಾಡ್ತೀವಿ, ಸದನದಲ್ಲಿ ಹೇಳ್ತಾರ. ಸದನ ಹೊರಗಡೆ ಬಂದು ರಾಗ ಬದಲಾವಣೆ ಮಾಡಿ ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ ಅಂತ ಇವರೇ ಹೇಳ್ತಾರ. ಒಂದು ಹೇಳಿಕೆ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲೊಂದು ಹೇಳಿಕೆ ಕೊಡ್ತಾರ. ಅದಕ್ಕೋಸ್ಕರವಾಗಿ ಇವತ್ತು ಇವೆಲ್ಲ ಇರುವಂತ ಟೈಮಲ್ಲಿ ಇವತ್ತು ಯಾವ್ಯಾವ ರಾಜಕಾರಣಿಗೆ ಇವತ್ತು ಚಾರಿತ್ರ್ಯ ಮಾಡಂತ ಕೆಲಸ ಯಾರೊಬ್ಬರು ಕೂಡ ಮಾಡಬಾರದು ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.